ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, SSLC ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ವ್ಯಾಕರಣ ವಿಷಯದಲ್ಲಿ ದ್ವಿರುಕ್ತಿ ಮತ್ತು ಜೋಡು ನುಡಿ ಅಂದರೆ ಏನು, ಅವುಗಳ ಉದಾಹರಣೆ ಏನು, ಈ ಒಂದು ವಿಷಯದ ಮೇಲೂ ಸಮೇತ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಕಾಯಂಬಾಗಿ ಕೇಳೋದ್ರಿಂದ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭ ಮಾಡೋಣ. ಮೊದಲಿಗೆ ದ್ವಿರುಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ವಾಕ್ಯಗಳನ್ನು ಗಮನಿಸಿ. ಮಕ್ಕಳು ಓಡಿ ಓಡಿ ದಣಿದರು. ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ. ದೊಡ್ಡ ದೊಡ್ಡ ಮರಗಳು ಬಿದ್ದವು. ಈ ವಾಕ್ಯಗಳಲ್ಲಿ ಓಡಿ, ಈಗ, ದೊಡ್ಡ ಎಂಬ ಪದಗಳು ಎರಡೆರಡು ಬಾರಿ ಪ್ರಯೋಗವಾಗಿರುವುದನ್ನು ತಾವು ಗಮನಿಸಬಹುದು. ಕೆಲವೊಮ್ಮೆ ಮಾತನಾಡಬೇಕಾದ್ರೆ ಈ ರೀತಿ ಒಂದೇ ಪದವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುತ್ತೇವೆ ಅಥವಾ ಬಳಸ್ತೇವೆ. ಹಾಗಾದರೆ ದ್ವಿರುಕ್ತಿ ಅಂದರೆ ಏನು ಅಂತ ನೋಡೋದಾದರೆ, ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎನ್ನುತ್ತಾರೆ. ದ್ವಿ ಉಕ್ತಿ ಅಂದರೆ ಎರಡು, ದ್ವಿ ಅಂದರೆ ಎರಡು ಬಾರಿ ಹೇಳುವುದು ಅಂತ ಅರ್ಥ. ಇಂತಹ ಪದಗಳು ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗಿಸಲ್ಪಡುತ್ತವೆ. ಒಂದು ವಿಶೇಷ ಅರ್ಥಕ್ಕೋಸ್ಕರ ಇವುಗಳನ್ನು, ಒಂದು ಪದ ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗವನ್ನು ಮಾಡ್ತೇವೆ ಅಥವಾ ಬಳಕೆ ಮಾಡ್ತೇವೆ. ಅದನ್ನು ನಾವು ದ್ವಿರುಕ್ತಿ ಅಂತ ಕರಿತೇವೆ. ಈಗ ಉದಾಹರಣೆಗಳನ್ನು ನೋಡೋಣ. ಉತ್ಸಾಹದಲ್ಲಿದ್ದಾಗ, ಹೌದು ಹೌದು, ನಿಲ್ಲು ನಿಲ್ಲು, ಬಂದೆ ಬಂದೆ, ಒಂದೇ ಪದವನ್ನು ಎರಡು ಬಾರಿ ಪ್ರಯೋಗ ಮಾಡಿದರೆ ದ್ವಿರುಕ್ತಿ. ಅದನ್ನು ಚೆನ್ನಾಗಿ ನೆನಪಿಟ್ಕೊಂಬಿಡಿ. ಆಧಿಕ್ಯದಲ್ಲಿ, ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು, ಪ್ರತಿಯೊಂದನ್ನು ಹೇಳಬೇಕಾದ್ರೆ ಮನೆ ಮನೆಗಳಲ್ಲಿ, ಕೇರಿ ಕೇರಿಗಳಲ್ಲಿ, ಸಂಭ್ರಮದಲ್ಲಿದ್ದಾಗ ಅಗೋ ಅಗೋ, ಬನ್ನಿ ಬನ್ನಿ, ಆಶ್ಚರ್ಯದಲ್ಲಿ ಅಬ್ಬಬ್ಬ, ಆಹಾ, ಆಕ್ಷೇಪದಲ್ಲಿ ಬೇಡ ಬೇಡ, ನಡೆ ನಡೆ, ನಿಷೇಧದಲ್ಲಿ ಸಾಕು ಸಾಕು, ಒಪ್ಪಿಗೆಯಲ್ಲಿ ಹೌದೌದು, ಆಗಲಿ ಆಗಲಿ, ಇರಲಿ ಇರಲಿ, ಅವಸರದಲ್ಲಿ ಓಡು ಓಡು, ನಡೆ ನಡೆ. ನೋಡಿ, ಎಲ್ಲ ಪದಗಳು ಸಮೇತ ಆಯಾ ಸಂದರ್ಭಗಳಲ್ಲಿ ನಾವು ಅವುಗಳನ್ನು ಎರಡೆರಡು ಬಾರಿ ಬಳಕೆ ಮಾಡಿರ್ತೇವೆ. ಇಂತಹ ಪದ ಬಳಕೆಯನ್ನು ದ್ವಿರುಕ್ತಿ ಅಂತೇಳಿ ಕರಿತೇವೆ. ಇನ್ನಷ್ಟು ಉದಾಹರಣೆಗಳನ್ನು ನೋಡೋದಾದರೆ, ಇವುಗಳಲ್ಲದೆ ಇನ್ನೂ ಕೆಲವು ವಿಶೇಷ ರೂಪಗಳು ಸಮೇತ ಇದ್ದಾವೆ. ಮೊದಮೊದಲು, ಮೊತ್ತ ಮೊದಲು ಅಥವಾ ಮೊಟ್ಟ ಮೊದಲು ಅನ್ನೋದಕ್ಕಿಂತ ಮೊದಮೊದಲು, ಕಟ್ಟ ಕಡೆಗೆ ಅನ್ನೋದಕ್ಕೆ ಕಡೆ ಕಡೆಗೆ ಅಥವಾ ಕಟ್ಟ ಕಡೆಗೆ, ನಡು ನಡುವೆ, ನಟ್ಟ ನಡುವೆ, ಬಯಲು ಬಯಲು, ಬಟ್ಟ ಬಯಲು, ತುದಿ ತುದಿ, ತುತ್ತ ತುದಿ, ಕೊನೆ ಕೊನೆಗೆ, ಮೆಲ್ಲ ಮೆಲ್ಲನೆ, ಮೆಲ್ಲ ಮೆಲ್ಲನೆ ಅಂತೇಳಿ ಇವುಗಳನ್ನು ಬಳಕೆ ಮಾಡ್ತೀವಿ. ಸೊ ಈ ರೀತಿ ಪದ ಪ್ರಯೋಗವನ್ನು ಸಮೇತ ಕಟ್ಟ ಕಡೆಗೆ ಅಂದರೆ ಕಡೆ ಕಡೆಗೆ ಅಂತ, ನಟ್ಟ ನಡುವೆ ಅಂದರೆ ನಡುವೆ ನಡುವೆ ಅಂತ, ಬಟ್ಟ ಬಯಲು ಅಂದರೆ ಬಯಲು ಬಯಲು ಅಂತ, ಆ ಪದವನ್ನು ಈ ರೀತಿ ಕೂಡ ಬಳಕೆಯನ್ನು ಮಾಡ್ತೇವೆ. ಸೊ ಇಂತಹವನ್ನು ನಾವು ದ್ವಿರುಕ್ತಿ ಅಂತ ಕರಿತೇವೆ. ಒಂದು 4 ಪದಗಳನ್ನು ಕೊಟ್ಬಿಟ್ಟು ಇದರಲ್ಲಿ ದ್ವಿರುಕ್ತಿ ಯಾವುದು ಅಂತ ಗುರುತಿಸಿರಿ ಅಂತ ಕೇಳಬಹುದು, ಅಥವಾ ದ್ವಿರುಕ್ತಿಗೆ ಒಂದು ಉದಾಹರಣೆ ಕೊಡ್ರಿ ಅಂತಲೂ ಸಮೇತ ಕೇಳಬಹುದು ಪರೀಕ್ಷೆಯಲ್ಲಿ. ಹಾಗಾದರೆ ಜೋಡು ನುಡಿ ಅಂದರೆ ಏನು? ಜೋಡು ನುಡಿ ಮತ್ತು ದ್ವಿರುಕ್ತಿ ಎರಡು ಒಂದೇನಾ? ಇಲ್ಲ. ಮೇಲ್ನೋಟಕ್ಕೆ ಜೋಡು ನುಡಿ ಸುಮತ್ತ ದ್ವಿರುಕ್ತಿಗಳ ಹಾಗೆ ಕಂಡುಬರುತ್ತವೆ, ಆದರೆ ಅವುಗಳು ವ್ಯತ್ಯಾಸವನ್ನು ಹೊಂದಿರುತ್ತವೆ. ಮೇಲ್ನೋಟಕ್ಕೆ ದ್ವಿರುಕ್ತಿಗಳ ಹಾಗೆ ಕಂಡುಬರುವ ಕೆಲವು ಪದಗಳಿವೆ, ಆದರೆ ಅವುಗಳನ್ನು ದ್ವಿರುಕ್ತಿಗಳೆಂದು ಹೇಳುವ ವಾಡಿಕೆ ಇಲ್ಲ. ಅವುಗಳನ್ನು ಜೋಡು ನುಡಿಗಳೆಂದು ಕರೆಯಲಾಗುತ್ತದೆ. ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಂದರೆ, ನೋಡ್ರಿ ಸ್ಪಷ್ಟ, ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬರ್ತದೆ. ಆದರೆ ಜೋಡು ನುಡಿಯಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರ್ತವೆ. ಬೇರೆ ಬೇರೆ ಪದಗಳು ಜೊತೆಯಾಗಿದ್ದು ಅವನ್ನು ಬಳಕೆ ಮಾಡಿದರೆ ಜೋಡು ನುಡಿ ಅಂತ ಕರಿತೀವಿ. ಒಂದೇ ಪದವನ್ನು ಎರಡು ಬಾರಿ ಬಳಕೆ ಮಾಡಿದರೆ ದ್ವಿರುಕ್ತಿ ಅಂತ ಕರಿತೀವಿ. ಇಲ್ಲಿ ಸರಳವಾಗಿ ತಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ ಎರಡು ಪದಗಳಿರ್ತವೆ. ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥ ಇರಬಹುದು. ಜೋಡು ನುಡಿಯಲ್ಲಿ ಎರಡು ಪದ ಇರ್ತವೆ ಅಂತ ಹೇಳಿದ್ವಿ. ಅವುಗಳಲ್ಲಿ ಎರಡೂ ಪದಗಳಿಗೂ ಬೇರೆ ಬೇರೆ ಅರ್ಥ ಇರಬಹುದು, ಅಥವಾ ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು ಎರಡನೆಯ ಪದಕ್ಕೆ ಅರ್ಥವಿರುವುದಿಲ್ಲ. ಸೊ ಈ ರೀತಿ ಜೋಡಿ ಪದಗಳಾಗಿರ್ತವೆ. ಒಂದು, ಎರಡೂ ಪದಕ್ಕೂ ಜೋಡಿ ಇರ್ತವೆ, ಎರಡು ಪದಕ್ಕೂ ಅರ್ಥ ಇರ್ತದೆ. ಇನ್ನು ಕೆಲವೊಮ್ಮೆ ಒಂದು ಪದಕ್ಕೆ ಮೊದಲನೇ ಪದಕ್ಕೆ ಅರ್ಥ ಇದ್ದು ಇನ್ನೊಂದು ಪದಕ್ಕೆ ಅರ್ಥ ಇರೋದಿಲ್ಲ. ನೋಡೋಣ, ಅವುಗಳನ್ನು ಉದಾಹರಣೆ ಸಹಿತ ನೋಡಿದಾಗ ನಮಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎರಡೂ ಪದಗಳಿಗೆ ಅರ್ಥವಿರುವಂಥ ಜೋಡು ನುಡಿಗಳು ಯಾವುವು ಅಂತ ನೋಡಿದಾಗ, ಸತಿ ಪತಿ. ನೋಡಿ, ಸತಿ ಅಂದರೆ ಗಂಡ, ಪತಿ ಅಂದರೆ ಹೆಂಡತಿ. ಇಲ್ಲಿ ಬಳಸಿರುವ ಜೋಡು ನುಡಿ ಸತಿ ಪತಿ. ಎರಡೂ ಪದಗಳಿಗೂ ಅರ್ಥ ಇದೆ. ಕೆನೆ ಮೊಸರು. ನೋಡಿ, ಕೆನೆಗೂ ಅರ್ಥ ಇದೆ, ಮೊಸರಿಗೂ ಅರ್ಥ ಇದೆ. ಹಾಲ್ ಜೇನು ಅಥವಾ ಹಾಲು ಜೇನು, ಹಾಲು ಮತ್ತು ಜೇನು ಎರಡಕ್ಕೂ ಅರ್ಥ ಇದೆ. ಮಕ್ಕಳು ಮರಿ ಎರಡಕ್ಕೂ ಅರ್ಥ ಇದೆ. ಇತ್ಯಾದಿ ಪದಗಳು ಜೋಡು ನುಡಿಗೆ ಉದಾಹರಣೆಯಾಗಿದ್ದು ಇಲ್ಲಿ ಎರಡೂ ಪದಗಳಿಗೂ ಸಮೇತ ಅರ್ಥ ಉಂಟು. ಇನ್ನು ಮೊದಲ ಪದಕ್ಕೆ ಮಾತ್ರ ಅರ್ಥ ಇದೆ, ಎರಡನೇ ಪದಕ್ಕೆ ಅರ್ಥ ಇಲ್ಲ.
ಕಾಫಿ ಗೀಫಿ, ಬನ್ನಿ ಕಾಫಿ ಗೀಫಿ ಕುಡಿಯೋಣ ಅಂತಾರೆ. ಸೊ ಕಾಫಿ ಎಂಬ ಪದಕ್ಕೆ ಅರ್ಥ ಇದೆ, ಗೀಫಿ ಎಂಬ ಪದಕ್ಕೆ ಅರ್ಥ ಇಲ್ಲ. ಮೊದಲೇ ಹೇಳಿದಂತೆ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರಲ್ಲ. ಹುಳ ಉಪ್ಪುಡಿ, ದೇವರು ಗೀವರು, ದೇವರು ಎಂಬ ಪದಕ್ಕೆ ಅರ್ಥ ಇದೆ, ಗೀವರು ಎಂಬ ಪದಕ್ಕೆ ಅರ್ಥ ಇಲ್ಲ. ಹಣ ಗಿಣ, ಹಣ ಅರ್ಥ ಇದೆ, ಗಿಣ ಅರ್ಥ ಇಲ್ಲ. ಪುಸ್ತಕ ಗಿಸ್ತಕ, ಪುಸ್ತಕ ಗಿಸ್ತಕ ಓದ್ತೀಯೋ ಇಲ್ಲೋ ಅಂತಾರೆ, ಪುಸ್ತಕ ಅರ್ಥ ಇದೆ, ಗಿಸ್ತಕ ಅರ್ಥ ಇಲ್ಲ. ಸೊ ಈ ರೀತಿ ಮೊದಲನೇ ಪದಕ್ಕೆ ಅರ್ಥ ಇದ್ದು ಎರಡನೇ ಪದಕ್ಕೆ ಅರ್ಥ ಇಲ್ಲದೆ ಇದ್ರೂ ಸಮೇತ ಇವುಗಳನ್ನು ಜೋಡು ನುಡಿ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ತಾವು ಏನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ದ್ವಿರುಕ್ತಿ ಅಂತ ಯಾವನ್ನ ಕರಿತೀವಿ, ಜೋಡು ನುಡಿಯನ್ನ ಯಾವ ರೀತಿ ಅದನ್ನ ವಿಂಗಡಣೆ ಮಾಡ್ತೀವಿ ಅಥವಾ ಜೋಡು ನುಡಿ ಅಂತ ಯಾವನ್ನ ಕರಿತೀವಿ ಅಂತೇಳಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ದ್ವಿರುಕ್ತಿ ಮತ್ತು ಜೋಡು ನುಡಿಗಳ ಉದಾಹರಣೆಗಳನ್ನು ಸಂಗ್ರಹಿಸಿ ತಮಗಾಗಿ ಉದಾಹರಣೆ ಸಹಿತ ಅವುಗಳನ್ನು ಮಾಹಿತಿ ನೀಡಲಾಗುತ್ತೆ. ದಯವಿಟ್ಟು ಇದೇ ರೀತಿ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇರಿ. SLC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ವಿಷಯಗಳಿಗೂ ಸಮೇತ ನಾವು ಮುಂದೆ ವಿಡಿಯೋಗಳನ್ನು ಮಾಡಲಿದ್ದೇವೆ. ಹಾಗಾಗಿ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.